ಇತ್ತೀಚೆಗೆ ಬಿಡುಗಡೆಯಾದ ತೊಳ್ಡು ದಿ ಮೋಸ್ಟ್ ಅವೈಟೆಡ್ ಸಿನಿಮಾದ ಟೀಸರ್ ಡೆವಿಲ್ ಮುಫಾಸಾ ಅದು ತೊಳ್ಡಲ್ಲ ವರ್ಲ್ಡ್ ಬಿಡುಗಡೆಯಾಗಿತ್ತು. ಬಿಡುಗಡೆಯಾದ 1 ಗಂಟೆಯಲ್ಲಿ ಮ್ಯಾಕ್ಸ್ ಟೀಸರ್ ದಾಖಲೆ ನಾವು ಮುರಿದಿದ್ದೀವಿ, ಡಮಾರ್ ಅನ್ಸಿದ್ದೀವಿ, ಉಡಾಯಿಸಿದೀವಿ ಅಂತ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿರುವ ರೀತಿ ಸಂಭ್ರಮ ಪಟ್ಟಿದ್ದರು. ಮ್ಯಾಕ್ಸ್ ದಾಖಲೆ ನಾವೇ ಮುರಿದಿದ್ದು. ಮ್ಯಾಕ್ಸ್ ದಾಖಲೆಯನ್ನು ನಮ್ಮ ಡೆವಿಲ್ ಮುಫಾಸನೇ ಮುರಿದಿದ್ದು. ನಾವು ಬಿಟ್ರೆ ಇಂಥ ದಾಖಲೆಗಳನ್ನು ಯಾರು ಮುರಿಯಕ್ಕೆ ಸಾಧ್ಯವಿಲ್ಲ ಅಂತ ಸಂಭ್ರಮದಿಂದ ಹೇಳ್ಕೊಂಡು ಕೆಲವರು ಓಡಾಡ್ತಿದ್ರು. ನಮ್ಮ ಡೆವಿಲ್ ಮುಫಾಸಾ ಏನಿದ್ರು ಯೂಟ್ಯೂಬ್ ರೆಕಾರ್ಡ್ ಗಳನ್ನು ಮುರಿಯೋದ್ರಲ್ಲಿ ಎಕ್ಸ್ಪರ್ಟ್. ಇಂತ ಎಷ್ಟೋ ರೆಕಾರ್ಡ್ ಗಳನ್ನು ಯೂಟ್ಯೂಬ್ ನಲ್ಲಿ ಮುರಿದಿದ್ದಾರೆ. ಆ ರೀತಿಯ ರೆಕಾರ್ಡ್ ಗಳನ್ನು ಮುರಿದು ಯೂಟ್ಯೂಬ್ ಸ್ಟಾರ್ ಅಂತಾನೆ ಫೇಮಸ್ ಆದ ನಮ್ಮ ಡೆವಿಲ್ ಮುಫಾಸಾ ಅವರು ಆಸ್ ಎ ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾ ಮೂವಿ ಮ್ಯಾಕ್ಸ್ ದಾಖಲೆ ಮುರಿದಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ನಿಜಕ್ಕೂ ತುಂಬಾ ಖುಷಿ ಕೊಡ್ತು. ನಾವು ಬರೀ ಯೂಟ್ಯೂಬ್ ದಾಖಲೆಗಳನ್ನು ಮಾತ್ರ ಮುರಿಯಕ್ಕೆ ಅಂತ ಕೆಲವರು ಹೇಳ್ತಿದ್ರು. ಅದು ತಪ್ಪು. ನಾವು ಪ್ಯಾನ್ ಇಂಡಿಯಾ ಸಿನಿಮಾಗಳ ದಾಖಲೆಯನ್ನು ಮುರಿಯೋಕ್ಕೂ ನಾವು ರೆಡಿ. ನಮ್ಮ ಡೆವಿಲ್ ಮುಫಾಸಾ ಮನಸ್ಸು ಮಾಡಿದ್ರೆ ದಂಗಲ್ ಮೂವಿ ರೆಕಾರ್ಡ್ ಗುಡಿ ಬ್ರೇಕ್ ಮಾಡುವ ತಾಕತ್ತು ನಮ್ ಡೆವಿಲ್ ಮುಫಾಸಾಗೆ ಇದೆ ಅಂತ ನಮ್ಮ ಜಾಲಹಳ್ಳಿ ಜಲಗಾರ ಬಾಯ್ಸ್ ಅವಾಗವಾಗ ಹೇಳ್ತಾನೆ ಇರ್ತಾರೆ. ಹೇಳಿದ್ರೆ ಪರವಾಗಿಲ್ಲ, ಅದನ್ನೇ 24x7 ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಮಜಾ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಮ್ಯಾಕ್ಸ್ ರೆಕಾರ್ಡ್ ಮುರಿದಿದ್ದೀವಿ. ಟೀಸರ್ ಅಲ್ಲ, ಟ್ರೈಲರ್ ಅಲ್ಲ, ಇಡೀ ಸಿನಿಮಾನೇ ಧ್ವಂಸ ಮಾಡಿದ್ದೀವಿ ಅಂತ ನಮ್ಮ ಜಾಲಹಳ್ಳಿ ಜಲಗಾರ ಬಾಯ್ಸ್ ತುಂಬಾ ಖುಷಿ ಪಟ್ಟಿದ್ದರು. ಆ ಖುಷಿ ತಾಳಲಾರದೆ ಕಾಲರ್ ಎಗರಾಕೊಂಡು ಕೆಳಕ್ಕೂ ಮೇಲಕ್ಕೂ ಎಗರೆಗರಿ ಬೀಳ್ತಿದ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲದ ಸಂಗತಿ ಏನಪ್ಪಾ ಅಂದ್ರೆ 28 ಕೋಟಿಗೆ ಖರೀದಿ ಮಾಡಿರುವ ZEE5 ನವರು ಸ್ವಂತ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಷ್ಟಕ್ಕೂ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಮಿಸ್ಟರ್ ಜಾಲಹಳ್ಳಿ ಜಲಗಾರ ಬಾಯ್ಸ್ ದಾಖಲೆಗಳ ಸಾಲಿನಲ್ಲಿ ಇವರದ್ದೇ ಸಿಂಹಪಾಲು. ಕಿಚ್ಚನ ಹಳೆಯ ಸಿನಿಮಾಗಳ ಜೊತೆ ಮ್ಯಾಕ್ಸ್ 90% ಅಕುರೇಸಿ ಕಿಚ್ಚ ಸುದೀಪ್ ಅವರ ಸಿನಿಮಾಗಳಿಗೆ ಇದೆ. ಟಾಪ್ ಟ್ರೆಂಡಿಂಗ್ ನಲ್ಲಿ ಇರುತ್ತೆ ಕಿಚ್ಚ ಸುದೀಪ್ ಅವರ ಸಿನಿಮಾಗಳು. ಈಗಾಗಲೇ ಮ್ಯಾಕ್ಸ್ ಟ್ರೈಲರ್ ZEE5 ನಲ್ಲಿ ಪ್ರೀಮಿಯರ್ ಹಾಕಿದ್ವಿ. ಅದಕ್ಕೆ 4.6 ಮಿಲಿಯನ್ ಜನ ಈ ಟ್ರೈಲರ್ ಅನ್ನು ನೋಡಿದ್ದಾರೆ. ಅದರ ಜೊತೆಗೆ ಮ್ಯಾಕ್ಸ್ ರಿಲೀಸ್ ಆದ 72 ಗಂಟೆಗಳಲ್ಲಿ 100 ಮಿಲಿಯನ್ ಮಿನಿಟ್ಸ್ ಓಡಿಸಿದ್ದಾರೆ. ಅದರ ಜೊತೆಗೆ 3 ವರ್ಷಗಳ ಹಿಂದಿನ ವಿಕ್ರಾಂತ್ ರೋಣ ಕೂಡ ಟ್ರೆಂಡಿಂಗ್ ನಲ್ಲಿ 9ನೇ ಸ್ಥಾನದಲ್ಲಿದೆ ಅಂತ ಖುದ್ದು ZEE5 OTT ನವರೇ ಹೇಳಿದ್ದಾರೆ. ಹಿಂದೆ ಇದ್ದ ಮಲಯಾಳಂನ ಒಂದು ಸಿನಿಮಾದ ದಾಖಲೆಯನ್ನು ಮುರಿದು ಟಾಪ್ ಟ್ರೆಂಡಿಂಗ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಮ್ಯಾಕ್ಸ್. OTT ಯಲ್ಲೂ ಕೂಡ ಭರ್ಜರಿ ಬ್ಲಾಕ್ ಬಸ್ಟರ್ ಇಟ್ಟು ಹೊಡೆದಿದೆ. ಇದರ ಬಗ್ಗೆ ನಮ್ಮ ಜಾಲಹಳ್ಳಿ ಜಲಗಾರ ಮಾತ್ರ ಮಾತಾಡ್ತಿಲ್ಲ. ಅವ್ರಿಗೆ ಏನ್ ಬೇಕೋ ಅದು ಮಾತ್ರ ತೆಗೆದುಕೊಳ್ತಾರೆ. ಈ ರೀತಿ ಸುಮಾರು ವರ್ಷಗಳಿಂದ ಪುಂಗು ಪುರಾಣಗಳನ್ನು ಹೇಳ್ಕೊಂಡು ಬರ್ತಿದ್ದಾರೆ. ಪುಂಗೋದ್ ಯಾರಿಗಿರ್ಲಿ ಅಂದ್ರೆ ನಮ್ಗೆ ಇರ್ಲಿ ಅಂತಾರೆ. ಇನ್ನು ಇವರ ಕಾಟೇರಪ್ಪ ಕೂಡ ಅದೇ ZEE5 ನಲ್ಲಿ 100 ಮಿಲಿಯನ್ ಮಿನಿಟ್ಸ್ ಕಂಪ್ಲೀಟ್ ಮಾಡೋಕೆ 6 ದಿನಗಳು ಟೈಮ್ ತೆಗೆದುಕೊಂಡಿದ್ದಂತೆ. ಈಗ ಹೇಳ್ರಪ್ಪ, ಪುಂಗೋದು ಯಾರಿಗಿರ್ಲಿ ಅಂದ್ರೆ ಅದೇ ನಮ್ ಮನೆ ಅಡ್ರೆಸ್ ಅಂತ ಹೇಳ್ತಾರೆ. ಅಲ್ಲೊಬ್ಬ ವ್ಯಕ್ತಿ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಕ್ರಿಕೆಟ್ ಆಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ರೆ, ಇಲ್ಲೊಬ್ಬ ವ್ಯಕ್ತಿ ಪಿನ್ ಟು ಪಿನ್ HD ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡು ಮಜಾ ಮಾಡ್ತಿದ್ದಾರೆ. ಏನಿದ್ರು ಇಂತ ದಾಖಲೆಗಳು ಮಾಡ್ಕೊಂಡು ಆರಾಮಾಗಿರೋದ್ ಬಿಟ್ಟು ಮ್ಯಾಕ್ಸ್ ಸಿನಿಮಾದ ದಾಖಲೆ ಎಗರಿಸಿದ್ವಿ, ಮುರಿದಿದ್ದೀವಿ ಅಂದ್ರೆ ಹೆಂಗೆ? ನಿಮ್ಗೆ ಏನಿದ್ರು ಈಗ ಇಂತ ದಾನ ಧರ್ಮಗಳು, ಪೋಸ್ಟರ್ಗಳು, ಪೆನ್ನು ಪೇಪರ್ ಕೊಟ್ಟು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು 4 ಕಾಸು ಮಾಡ್ಕೊಂಡು ಚಪ್ರಿ ಬುದ್ಧಿಗಳು ಇಂಥವ್ ಮಾಡೋದಕ್ಕೆ ಸರಿ. ನೀವು ಏನಿದ್ರು ಯೂಟ್ಯೂಬ್ ನಲ್ಲಿ ರೆಕಾರ್ಡ್ ಗಳು ಬ್ರೇಕ್ ಮಾಡೋದಕ್ಕೆ ಲಾಯಕ್ಕು ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ, ನಾನಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ಯಾವ ತರ ಮಾಡ್ಬೇಕು, ಈ ರೀತಿನೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬಹುದಾ ಅಂತ ಕ್ರೇಜ್ ಹುಟ್ಟಾಕಿದ್ದೆ ಕಿಚ್ಚನ ಬಾಯ್ಸ್. ಅದನ್ನ ಕಾಪಿ ಮಾಡ್ಕೊಂಡು ನಾವು ಅದೇ ರೀತಿ ಮಾಡಿದ್ದೀವಿ ಅಂತ ಪೋಸ್ ಕೊಡ್ತಾ ಇರ್ತಾರೆ ಕೆಲವರು. OTT ಆಗ್ಲಿ, ಸಿನಿಮಾ ಆಗ್ಲಿ, ಟಿವಿ ಆಗ್ಲಿ, ಕಿಚ್ಚ ಎಂಟ್ರಿ ಕೊಟ್ಟ ಮೇಲೆ ನಿಮ್ಮಂತ ಬಚ್ಚ ನನ್ನ ಮಗಳು ಎಗರ್ಕೊಂಡು ಹೋಗ್ಬೇಕು. ಪ್ರತಿ ಸಲ ಸಿಂಹದ ಹಾದಿಯಲ್ಲಿ ನಡಿಬೇಕು ಅಂತ ಪ್ರಯತ್ನ ಪಡ್ತೀರಾ, ಆದ್ರೆ ಅದರ ಹತ್ರ ಕೂಡ ಹೋಗಕ್ಕೂ ನಿಮ್ ಕೈಲಿ ಆಗಲ್ಲ. ಬರೇ ಪುಂಗೋದು ಪುಂಗೋದು ಪುಂಗೋದು. ಪುಂಗೋದು ಯಾರಿಗಿರ್ಲಿ ಅಂದ್ರೆ ನಮ್ಗಿರ್ಲಿ ಅಂತಾರೆ ನಮ್ಮ ಜಾಲಹಳ್ಳಿ ಜಲಗಾರ ಬಾಯ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.